ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಪಿಕಾ ಕಿಚನ್ ಪಾವಗೌಡ. ನಾನು ಇವತ್ತು ಬೆಳ್ಳುಳ್ಳಿ ಖಾರ ಎಗ್ ಮಸಾಲ ಮಾಡಿದ್ದೀನಿ, ತೋರಿಸ್ತೀನಿ ಬನ್ನಿ. ಅದಕ್ಕೆ ಏನೇನು ಬೇಕೋ 8 ಮೊಟ್ಟೆ ತಗೊಂಡಿದ್ದೀನಿ ನಾನು. 8 ಮೊಟ್ಟೆ ಜೊತೆಗೆ ಸ್ವಲ್ಪ ಕರಿವೆ ಸೊಪ್ಪು ತಗೊಂಡಿದ್ದೀನಿ, ಕರಿವೆ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಆಮೇಲೆ ಒಂದು ಈರುಳ್ಳಿ ತಗೊಂಡಿದ್ದೀನಿ. ಈರುಳ್ಳಿ ಆದ ನಂತರ ಆಮೇಲೆ ಮಿಕ್ಸಿ ಜಾರ ತಗೊಬಿಟ್ಟು ಅದಕ್ಕೆ ಒಂದು 3 ಬೆಳ್ಳುಳ್ಳಿ ಸುಲಿದಿದ್ದೀನಿ, ಯಾಕಂದ್ರೆ ಬೆಳ್ಳುಳ್ಳಿ ಖಾರ ಅಲ್ಲ. ಅದಕ್ಕೆ ಬೆಳ್ಳುಳ್ಳಿ ಜೊತೆಗೆ 1 ಸ್ಪೂನ್ ಜೀರಿಗೆ ಹಾಕೊಬಿಡೋಣ. ಜೀರಿಗೆ 1 ಸ್ಪೂನ್ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಜಾಸ್ತಿ ಹಾಕೊಂಡ್ರು ಪರವಾಗಿಲ್ಲ. ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ, ಅದಾದ ನಂತರ ಜೀರಿಗೆ ಹಾಕೋಬೇಕು. ಜೀರಿಗೆ ಆದ್ಮೇಲೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಉಪ್ಪು ಹಾಕೋಬೇಕು. ಉಪ್ಪು ಹಾಕೊಬಿಟ್ಟು ನೀಟಾಗಿ ಮಿಕ್ಸಿ ಜಾರ ಮುಚ್ಚಿಬಿಟ್ಟು ಮಿಕ್ಸಿಗೆ ಹಾಕಿ ನುಣ್ಣಗೆ ಹಾಕೋಬೇಕು. ಅದು ನೋಡ್ತಾ ಚೆನ್ನಾಗಿದೆಯಲ್ಲ. ಆಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ 8 ಮೊಟ್ಟೆ ತೆಗ್ದಿದ್ದೀವಲ್ಲ, ಆ ಮೊಟ್ಟೆ ಹಾಕಿ ಚೆನ್ನಾಗಿ ಬೇಯಿಸ್ಬಿಡ್ಬೇಕು. ಒಂದು 5 ನಿಮಿಷ ಬಿಟ್ರೆ ಸಾಕು, ಅದು ಬೇಯುತ್ತೆ. ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಯಾಕೆ ಹಾಕೋದಿ ಅಂದ್ರೆ ಅದು ಮನೆ ಖಾರದ ಪುಡಿ ಕಲರ್ ಕಮ್ಮಿ ಇದೆ, ಅದಕ್ಕೋಸ್ಕರ ಒಂದು ಮೆಣಸಿನ್ಕಾಯಿ ಎಷ್ಟು ಹಾಕಿದ್ದೀನಿ ಅಷ್ಟೇ. ಆಮೇಲೆ ಮೊಟ್ಟೆ ಎಲ್ಲ ನೋಡ್ಬೇಕು ತೆಗೆದು ಬೆಂದಿದೆ ಇಲ್ಲ ಅಂತ. ಮೊಟ್ಟೆ ಒಂದು ಪ್ಲೇಟಲ್ಲಿ ಹಾಕೊಂಡು ಹಿಂಗೆ ತಿರ್ಸಿದ್ರೆ ಅದು ರೌಂಡಾಗಿ ತಿರುಗಿದ್ರೆ ಬೆಂದಿದೆ ಅಂತ ಲೆಕ್ಕ ಅಷ್ಟೇ. ಆಮೇಲೆ ಒಂದೊಂದು ಮೊಟ್ಟೆ ನೀಟಾಗಿ ಚಿಪ್ಪೆ ಎಲ್ಲ ತೆಗಿಬೇಕು. 8 ಮೊಟ್ಟೆನೂ ಅದೇ ಥರನೇ ಚಿಪ್ಪೆ ತೆಗೆದು ಸೈಡ್ಗೆ ಇಟ್ಕೊಬಿಡೋಣ. ಸೈಡ್ಗೆ ಇಟ್ಕೊಬಿಟ್ಟು ಅದಕ್ಕೆ ಚಿಕ್ಕದೊಂದು ಚಾಕ ತಗೊಂಡು 4 ಘಾಟ್ ಇಕ್ಬೇಕು ಆ ಮೊಟ್ಟೆಗೆ. ಆವಾಗ ಒಳಗಡೆ ಉಪ್ಪು ಖಾರ ಎಲ್ಲ ಚೆನ್ನಾಗೇ ಸೇರುತ್ತೆ. ಅದಕ್ಕೋಸ್ಕರನೂ ಯಾವುದಾದ್ರೂ ಚಾಕ ತಗೊಂಡು 4 ಸೈಡು ಚಿಕ್ಕದಾಗಿ ಒಂದು ಘಾಟ್ ಇಕ್ಬಿಟ್ಟು ಗೆರೆ ಥರ ಚೆನ್ನಾಗಿರುತ್ತೆ. ಎಲ್ಲ ಮೊಟ್ಟೆನೂ ಆ ಥರ ಮಾಡಿ ಸೈಡ್ಗೆ ಇಟ್ಬಿಟ್ಟು ಅದಕ್ಕೆ ಒಂದು ಪ್ಯಾನ್ ತಗೋಬೇಕು. ಪ್ಯಾನಲ್ಲಾದರೆ ಚೆನ್ನಾಗಿರುತ್ತೆ. ಪ್ಯಾನ್ ತಕೊಂಡು ಸ್ವಲ್ಪ ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಆಯಿಲ್ ಹಾಕೋಬೇಕು, ಜಾಸ್ತಿ ಬೇಡ. ಆಯಿಲ್ ಬಿಸಿ ಆದ್ಮೇಲೆ ಸ್ವಲ್ಪ ಅದಕ್ಕೆ ಖಾರದ ಪುಡಿ, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು 3 ಹಾಕಿ ಚೆನ್ನಾಗಿ ಎಣ್ಣೆ ಅಲ್ಲೆಲ್ಲ ಮಿಕ್ಸ್ ಆಗೋ ಥರ ನೋಡ್ಕೋಬೇಕು. ಎಣ್ಣೆ ಎಲ್ಲ ಅದೆಲ್ಲ ನೀಟಾಗಿ ಮಿಕ್ಸ್ ಆದ ತಕ್ಷಣ ಬಿಸಿ ಆಗುತ್ತಲ್ಲ, ಅದಕ್ಕೆ ಅದ್ರ ಜೊತೆಗೆ ನಾವು ಸುಲ್ದಿ ಇಟ್ಕೊಂಡಿದ್ದೀವಲ್ಲ ಮೊಟ್ಟೆ, ಒಂದೊಂದು ಗೆರೆ ಹಾಕಿದ್ದೀವಲ್ಲ ಆ ಮೊಟ್ಟೆನೂ ಅದಕ್ಕೆ ಹಾಕ್ಬೇಕು. ಅದಕ್ಕೆ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡೋಣ. ಆವಾಗ ಅದಕ್ಕೆ ಅದು ಚೆನ್ನಾಗಿರುತ್ತೆ, ಮೊಟ್ಟೆ ಮೆತ್ತಗೆ ಇರುತ್ತೆ, ತಿನ್ನಕ್ಕೂ ತುಂಬಾ ಟೇಸ್ಟ್ ಇರುತ್ತೆ. ಬರೇ ಮೊಟ್ಟೆ ಬೇಯಿಸಿದ್ರು ಈ ತರ ಮಾಡ್ಕೊಂಡು ಸ್ವಲ್ಪ ಉಪ್ಪು ಖಾರ ಹಾಕೊಂಡ್ರು ಅಷ್ಟೇ ಟೇಸ್ಟಿ ಆಗಿರುತ್ತೆ. ಎಲ್ಲ ನೀಟಾಗಿ ಕೆಳಗಡೆ ಮೇಲ್ಗಡೆ ಎಲ್ಲ ನೀಟಾಗಿ ತಿರ್ಸ್ಕೊಬಿಡೋಣ. ಒಂದ್ 2 ನಿಮಿಷ ಬಿಟ್ರೆ ಸಾಕು, ಚೆನ್ನಾಗಿರುತ್ತೆ. ಒಂದ್ 2 ನಿಮಿಷ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ರಿ, ಅವಾಗ ಚೆನ್ನಾಗಿರುತ್ತೆ ಮೊಟ್ಟೆ ತಿನ್ನಕ್ಕೆ. ಯಾಕಂದ್ರೆ ಅದ್ರಲ್ಲಿ ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ಲ, ಅದಕ್ಕೆ ತುಂಬಾ ಟೇಸ್ಟ್ ಇರುತ್ತೆ. ಅದು ಸ್ವಲ್ಪ ಚೆನ್ನಾಗಿ ಬೈದ ನಂತರ ಒಂದು ಪ್ಲೇಟಲ್ಲಿ ಎಲ್ಲ ಒಂದೊಂದೇ ತೆಗೆದು ತಗೊಬಿಡೋಣ. ಅದೇ ಪ್ಲೇಟ್ಗೆ ಇನ್ನೊಂದು ಸ್ಪೂನ್ ಅಷ್ಟು ಆಯಿಲ್ ಹಾಕೋಬಿಡೋಣ. ಅದರಲ್ಲೇ ಮಾಡಿದ್ರೇನೆ ಚೆನ್ನಾಗಿರುತ್ತೆ ಮೊಟ್ಟೆ, ಯಾಕಂದ್ರೆ ಆಲ್ರೆಡಿ ಆಯಿಲ್ ಇದೆಯಲ್ಲ ಅದಕ್ಕೋಸ್ಕರ. ಆಮೇಲೆ ಆಯಿಲ್ ಸ್ವಲ್ಪ ಬಿಸಿ ಆದ್ಮೇಲೆ ಸಾಸು ಕಾಳು ಹಾಕಿ ಕರಿವೆ ಸೊಪ್ಪು ಹಾಕೋಣ. ಕರಿವೆ ಸೊಪ್ಪು ಫಸ್ಟೇ ಯಾಕೆ ಹಾಕ್ಬೇಕಂದ್ರೆ ಕರಿವೆ ಸೊಪ್ಪು ಚೆನ್ನಾಗಿ ಡ್ರೈ ಆಗುತ್ತೆ. ಡ್ರೈ ಆಗುತ್ತೆ ಹಂಗೆ ಅಗ್ದು ತಿನ್ಬೋದು, ಅವಾಗ ಚೆನ್ನಾಗಿರುತ್ತೆ. ಕರಿವೆ ಸೊಪ್ಪು ಸ್ವಲ್ಪ ಹೊತ್ತಿಗೆ ಆಮೇಲೆ ಈರುಳ್ಳಿ ಹಾಕ್ಬಿಡೋಣ. ಈರುಳ್ಳಿ ಹಾಕಿ ಅದು ಗೋಲ್ಡನ್ ಕಲರ್ ಬಂದ್ಮೇಲೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಬೆಳ್ಳುಳ್ಳಿ ಖಾರ, ಅದೆಲ್ಲ ಹಾಕೊಂಡು ಚೆನ್ನಾಗಿ ತಿರ್ಸ್ಕೋಬೇಕು. ಬೆಳ್ಳುಳ್ಳಿ ಖಾರ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ಹಂಗೆ ಮಿಕ್ಸಿ ಜಾರ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕೋಬೇಕು. ನೀರು ಹಾಕೊಂಡು ಚೆನ್ನಾಗಿ ಇದು ಮಸಾಲೆ ಎಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬೇಯಬೇಕು. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿದ್ರೆ ಸಾಕು, ಜಾಸ್ತಿ ಏನು ಬೇಡ. ಚೆನ್ನಾಗಿ ಎಲ್ಲ ಹಸಿ ಸ್ಮೆಲ್ ಎಲ್ಲ ಫುಲ್ ಹೋಗ್ಬೇಕು. ನೀವು ಬೇಕಾದ್ರೆ ಇದಕ್ಕೂ ಸ್ವಲ್ಪ ನಿಂಬೆ ಹಣ್ಣು ರಸ ಹಿಂಡ್ಕೋಬಹುದು. ನಾನು ಸ್ವಲ್ಪ ಹಿಂಡಿದ್ದೀನಿ, ಸ್ವಲ್ಪ ಖಾರ ಇದೆ ಅಂತ. ಇಲ್ಲ ನಿಂಬೆ ಹಣ್ಣು ರಸ ಇಲ್ಲಾಂದ್ರೂ ಅದಕ್ಕೆ ಚೆನ್ನಾಗಿರುತ್ತೆ. ನಿಂಬೆ ಹಣ್ಣು ರಸ ಹಿಂಡ್ಬಿಟ್ಟು ಎಲ್ಲ ಒಂದ್ಸತಿ ನೀಟಾಗಿ ತಿರ್ಸ್ಕೊಬಿಡೋಣ. ನೀಟಾಗಿ ಎಲ್ಲ ತಿರ್ಸಿದ್ಮೇಲೆ ಮೊಟ್ಟೆ ಅದ್ರಲ್ಲಿ ಹಾಕ್ಬಿಟ್ಟು ಒಂದು 5 ನಿಮಿಷ ಕೆಳಗಡೆ ಮೇಲ್ಗಡೆ ಅಂದ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಇರುತ್ತೆ. ಇದು ಅನ್ನದ ಜೊತೆನಾದ್ರೂ ತಿನ್ಬೋದು, ಹಂಗೆ ಆದ್ರೂ ತಿನ್ಬೋದು. ನಾವು ಜಾಸ್ತಿ ಹಂಗೆ ತಿಂತೀವಿ. ಒಂದೊಂದ್ಸತಿ ಅನ್ನಗೆ ಹಾಕಿದ್ರೆ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಂದ್ರೆ ಮೊಟ್ಟೆ ಫ್ರೈ ಆಗಿದೆ ಅಂತ ಲೆಕ್ಕ ಅಷ್ಟೇ. ಆಮೇಲೆ ಇಳಿಸ್ಬಿಟ್ಟು ಒಂದು ಪ್ಲೇಟಲ್ಲಿ ಸರ್ವ್ ಮಾಡೋಣ. ನೋಡು ಎಷ್ಟು ಚೆನ್ನಾಗಿದೆ ಮೊಟ್ಟೆ, ತುಂಬಾನೇ ಚೆನ್ನಾಗೂ ಬೆಂದಿದೆ, ತುಂಬಾ ಟೇಸ್ಟ್ ಇದೆ. ಅದರಲ್ಲಿ ಬೆಳ್ಳುಳ್ಳಿ ಖಾರ ಆದ್ರೆ ತುಂಬಾ ಟೇಸ್ಟ್ ಇರುತ್ತೆ. ಮಳೆ ಬಂದಾಗಾದ್ರೆ ಮಾಡ್ಕೊಂಡು ತಿಂದ್ರೆ ಇನ್ನು ಒಬ್ಬೊಬ್ರು 6 ಮೊಟ್ಟೆ 7 ಮೊಟ್ಟೆನೂ ತಿನ್ಬೋದು ಈಸಿಯಾಗಿ, ಅಷ್ಟು ಟೇಸ್ಟ್ ಇರುತ್ತೆ. ನೋಡ್ದಾ ಎಷ್ಟು ಚೆನ್ನಾಗಿದೆ ಅಲ್ಲ, ತುಂಬಾ ಚೆನ್ನಾಗಿದೆ. ನಾನ್ ಮಾಡಿರೋ ಅಡಿಗೆ ನಿಮ್ಗೆ ಇಷ್ಟ ಆದ್ರೆ ನನ್ಗೊಂದು ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ.
ನಾನು ಮಾಡೋ ಅಡಿಗೆ ಎಲ್ಲ ನಿಮ್ಗೆ ಬರುತ್ತೆ, ನೋಡ್ಬೋದು ನೀವು. ಅದ್ರಲ್ಲಿ ಏನಾದ್ರೂ ಲೈಕ್ ಪ್ರಾಬ್ಲಮ್ ಇದ್ರು ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ನೋಡ್ತೀನಿ. ಓಕೆ, ಬಾಯ್.